ಸೊ ಈ ಬಾಂಬರು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಹೋದ್ನಲ್ಲ ಇವನು ಈ ರೀತಿಯಾಗಿ ಪ್ರೊಫೆಷನಲ್ ಆಗಿ ಇದನ್ನ ಸಿದ್ಧ ಮಾಡಿಸಿದಾನೆ ಅಂತಂದ್ರೆ ಇವನ ಬಗ್ಗೆ ಅನುಮಾನ ಬರ್ತಾ ಇದೆ. ಏನು ಇಂಜಿನಿಯರಿಂಗ್ ಸ್ಟೂಡೆಂಟಾ ಅಂತ ಹೇಳಿ. ಸೊ ನಿಷೇಧಿತ ಅಮೋನಿಯಂ ನೈಟ್ರೇಟ್ ಅನ್ನ ಈ ಬಾಂಬರ್ ಬಳಸಿದ್ದಾನೆ ಅನ್ನೋದು ಸ್ಥಳೀಯವಾಗಿ ಸಿಕ್ಕಂತ ಆ ಬಾಂಬ್ನ ವಸ್ತುಗಳೇನಿತ್ತಲ್ಲಿ ಅದರ ಆಧಾರದ ಮೇಲೆ ಕಲ್ಲು ಕುವಾರಿ ಬ್ಲಾಸ್ಟ್ ಮಾಡೋ ಸಲುವಾಗಿ ಬಳಸುವಂತ ಅಮೋನಿಯಂ ನೈಟ್ರೇಟ್ ಇದು. ಅಮೋನಿಯಂ ನೈಟ್ರೇಟ್ ಪಡೆದು ಬಳಿಕ ಬಾಂಬ್ ಅನ್ನ ತಯಾರಿ ಮಾಡಿರ್ತಾನೆ. ಹಿಂದಿನವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಟಿಫಿನ್ ಬಾಕ್ಸ್ ಅನ್ನ ಇಟ್ಕೊಳ್ತಾ ಇದ್ರು. ಇವನು ಟಿಫಿನ್ ಬಾಕ್ಸ್ ಬದಲಾಗಿ ಬ್ಯಾಂಡೇಡ್ ಅನ್ನ ಯೂಸ್ ಮಾಡ್ತಾನೆ. ಕೈಗೆ ಸುತ್ತಕೊಳ್ಳುವಂಥ ಬ್ಯಾಂಡೇಡ್ ಏನಿದೆ ಆ ಮೂಲಕವಾಗಿ ಬಾಂಬ್ ಅನ್ನ ತಯಾರಿಸಿದ್ದ ಅನ್ನುವಂಥದ್ದು. ಸೊ ಕೆಲವೊಂದು ಎಲೆಕ್ಟ್ರಿಕ್ ವಸ್ತುಗಳನ್ನ ಕೂಡ ಬಳಸಿದ್ದಾನೆ. ಈ ವಸ್ತುಗಳು ಸ್ಥಳದಲ್ಲಿ ಸಿಕ್ಕಿರುವಂಥ ವಸ್ತುಗಳೇನಿದೆ ಅದರ ಆಧಾರದ ಮೇಲೆ ಇವುಗಳನ್ನೆಲ್ಲ ಬಳಕೆ ಮಾಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಸೊ ಹಾಗಾಗಿ ಇವೆಲ್ಲ ಎಲ್ಲಿ ಸಿಕ್ತು ಇವನಿಗೆ? ನೈಟ್ರೇಟ್, ಅಮೋನಿಯಂ ನೈಟ್ರೇಟ್ ಎಲ್ಲಿ ಸಿಕ್ತು? ಆಮೇಲೆ ಬ್ಯಾಂಡೇಡನ್ನು ಖರೀದಿ ಮಾಡಿದ್ದೆಲ್ಲಿ? ಸೊ ಎಲ್ಲವೂ ಕೂಡ ಮಾಹಿತಿಯನ್ನು ಹುಡುಕ್ತಾರೆ. ಈಗ ಕೆಲವೊಂದು ಎಲೆಕ್ಟ್ರಿಕಲ್ ವಸ್ತುಗಳಿರುತ್ತೆ, ಆ ವಸ್ತುಗಳು ಕೂಡ ಎಲ್ಲಿ ಖರೀದಿ ಆಗಿದೆ, ಹೇಗೆ, ಅವೆಲ್ಲವೂ ಕೂಡ ಚೆಕ್ ಮಾಡ್ತಾರೆ. ಯಾವ್ಯಾವ ಭಾಗಗಳಲ್ಲಿ ಖರೀದಿ ಆಗಿದೆ ಅಂತೇಳಿ ಹುಡುಕ್ತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದಕ್ಕೆ ವಿಶೇಷವಾಗಿರುವಂಥ ತಂಡಗಳನ್ನು ರಚನೆ ಮಾಡಿದ್ದಾರೆ. NIA ಕೂಡ ಬೆನ್ನು ಹತ್ತಿದೆ. NIA ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಹಿತಿಗಳನ್ನು ಹುಡುಕುತ್ತೆ, ಲಿಂಕ್ಗಳನ್ನು ಹಾಕುತ್ತೆ. ರಾಜ್ಯ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳ ಖರೀದಿಯ ಬಗ್ಗೆ ಕೂಡ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಆ ವಸ್ತುಗಳನ್ನು ಖರೀದಿ ಮಾಡಿದ್ದೆಲ್ಲಿ, ಅವನು ಓಡಾಟ ಮಾಡಿದ್ದೆಲ್ಲಿ, ಮೂಲವಾಗಿ ಬಂದಿದೆ ಅಲ್ಲಿಂದ. ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ಇದ್ದಾರೆ. ನಾಗೇಶ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ಈ ಬಾಂಬರ್ ಬಗ್ಗೆ? ಅರುಣ್, ಈಗಾಗಲೇ ರಾಮೇಶ್ವರಂ ಕೆಫೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು. ಪ್ರಾಥಮಿಕವಾಗಿ ಈಗಾಗಲೇ ಒಂದಷ್ಟು ಮಾಹಿತಿಗಳು ಏನು NIA ಅಧಿಕಾರಿಗಳಿಗೆ ಮತ್ತು CCB ಅಧಿಕಾರಿಗಳಿಗೆ ಸಿಕ್ಕಿದೆ. ಆ ಮಾಹಿತಿ ಆಧಾರದ ಮೇಲೆ ಒಂದು ರೇಖಾಚಿತ್ರವನ್ನು ಬಿಡುಗಡೆ ಮಾಡಿರುವಂಥ NIA ಅಧಿಕಾರಿಗಳು ಸಾರ್ವಜನಿಕರಿಗಿಂತ ಕೂಡ ಅವನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸಕ್ಕೆ ಈಗ NIA ಅಧಿಕಾರಿಗಳು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗ ಅಲ್ಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಸಿಕ್ಕಂಥ ಒಂದಷ್ಟು ಸ್ಫೋಟಕಕ್ಕೆ ಬಳಸಿರುವಂಥ ವಸ್ತುಗಳೇನಿದ್ದಾವೆ ಅವೆಲ್ಲವನ್ನು ಕೂಡ FSLಗೆ ಕಳಿಸಿರುವಂಥದ್ದು. FSLಗೆ ಒಂದಷ್ಟು ಮಾಹಿತಿಯನ್ನು FSL ತಂಡದಿಂದಲೂ ಕೂಡ NIA ಅಧಿಕಾರಿಗಳು ಪಡೆದಿರುವಂಥದ್ದು. ಆ NIA ಅಧಿಕಾರಿಗಳು FSL ಅಧಿಕಾರಿಗಳಿಂದ ಪಡೆದಿರುವಂಥ ಮಾಹಿತಿ ಆಧಾರದ ಮೇಲೆ ಅವನು ಸ್ಫೋಟಕ್ಕೆ ಬಳಸಿರುವ ವಸ್ತುಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ಇವನು ಬಳಸಿರುವಂಥ ಸ್ಫೋಟಕ್ಕೆ ಬಳಸಿರುವಂಥ ವಸ್ತು ಏನಿದೆ ಅದು ಬೇರೆ ಈ ಹಿಂದೆ ಶಿವಮೊಗ್ಗ ಮತ್ತು ಕುಕ್ಕರ್ ಸ್ಫೋಟ ಪ್ರಕರಣದಲ್ಲಿ ಸಾಮ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯ ಕಲೆ ಹಾಕಿರುವಂಥ NIA ಅಧಿಕಾರಿಗಳು ಆ ಒಂದು ಮಾಹಿತಿ ಆಧಾರದ ಮೇಲೆ ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಸದ್ಯ ಬಾಂಬರ್ನ ಹುಡುಕಾಟ ಮತ್ತು ಈ ಒಂದು ಪ್ರಕರಣದಲ್ಲಿ ಅವನ ಪಾತ್ರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು NIA ಮತ್ತು CCB ಅಧಿಕಾರಿಗಳು ಮಾಡ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.